ಮಾತ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಹರಿಕಥಾಮೃತಸಾರದ ಮಂಗಳಾಚರಣ ಸಂಧಿಯಲ್ಲಿ ರುದ್ರದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕಾರಣ, ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರ ಅನುಗ್ರಹ ಅತ್ಯಂತ ಅವಶ್ಯಕ. ರುದ್ರದೇವರ ವೈಶಿಷ್ಟ್ಯತೆಯನ್ನು ತಿಳಿಸ್ತಾರೆ. ವಾಮದೇವ ವಿರಂಚಿ ತನಯ ಉಮಾಮನೋಹರ ಉಗ್ರಧುರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಲವಿಲೋಚನ ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಲವಾ. ಒಂದೊಂದು ಶಬ್ದವೂ ಅಷ್ಟು ಆರಿಸಿ ವಿದ್ವತ್ ಪ್ರತಿಭೆಯಿಂದ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ರುದ್ರದೇವರಿದ್ದಾರಲ್ಲ, ಇವರು ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಗರುಡ ಪುರಾಣದಲ್ಲಿ ಸುಂದರವಾಗಿ ತಿಳಿಸ್ತಾರೆ. ಈಶಾನ್ಯ ಕೋಣೆ ಸಂಸ್ಥಿತೋ ಯಸ್ತು ರುದ್ರೋಹ್ಯ ವಾಮದೇವೋ ವಾಮದೇವೇತಿ ಸಂಜ್ಞಾಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಸ್ವವಾಮ ಭಾಗೇ ಸಂಸ್ಥಿತಂ ವಾಸುದೇವಂ ಸ್ವಯೋಗ್ಯ ಭಕ್ತ್ಯಾ ಪೂಜ್ಯತೆ ಸರ್ವದೇವ. ಈ ಉಕ್ತಿಯನ್ನು ನಾವು ಸ್ಮರಣೆ ಮಾಡಿ ಇದರ ಅರ್ಥವನ್ನು ತಿಳಿಯೋದಾದರೆ, ವಾಮದೇವ ಅಂತ ಹೆಸರು ರುದ್ರದೇವರಿಗೆ. ಇವರು ಯಾರು? ವಿರಂಚಿತನಯ, ಬ್ರಹ್ಮದೇವರಿಂದ ಹುಟ್ಟಿದಂಥವರು. ಬ್ರಹ್ಮದೇವರ ಭ್ರೂ ಮಧ್ಯದಿಂದ ಎರಡು ಹುಬ್ಬುಗಳ ಮಧ್ಯದಲ್ಲಿ ಅವರು ಜನನ ಆಗಿರುವಂಥದ್ದು. ಉಮಾಮನೋಹರ, ಉಮಾದೇವಿಗೆ ಪತಿಯಾಗಿರುವಂಥವರು. ಆ ಉಮಾದೇವಿಗೆ ಸಂತೋಷವನ್ನುಂಟು ಮಾಡುವಂಥವರು. ಉಗ್ರ, ಜಗತ್ತನ್ನು ಲಯ ಮಾಡುವಂತಹ ಉಗ್ರ ಸ್ವರೂಪರಾಗಿರುವಂಥವರು. ದುರ್ಜಟಿ ಅಂತ ಕರೆದ್ರವ್ರನ್ನ. ಯಾಕೆ? ಧೂಮ್ರವರ್ಣದ ಬಣ್ಣದ ಜಟೆಯನ್ನು ಉಳ್ಳಂಥವರು. ಸಾಮಜ, ಗಜ ಚರ್ಮಾಂಬರನಾಗಿರುವಂಥವರು. ಸಾಮಜ ಅಜಿನ, ಚರ್ಮವೇ ವಸನಭೂಷಣ, ಅದನ್ನೇ ವಸ್ತ್ರವನ್ನಾಗಿ ಉಟ್ಟುಕೊಂಡಂಥವರು, ಅಲಂಕಾರ ಮಾಡಿಕೊಂಡಿರುವಂಥವರು. ಸುಮನಸ, ಇಂದ್ರಾದಿ ಎಲ್ಲ ದೇವತೆಗಳ ದೆಸೆಯಿಂದ ಉತ್ತಂಸ, ಉತ್ತಮರಾಗಿರುವಂಥವರು. ಇಂದ್ರಾದಿ ದೇವತೆಗಳಿಗಿಂತ ಬಹಳ ಎತ್ತರದಲ್ಲಿರುವಂಥವರು. 28 ಗುಣದಿಂದ ಕೂಡಿರುವಂಥವರು ರುದ್ರದೇವರು. ಭುಜಬಲಾಕ್ರಮದಲ್ಲಿ ಅತ್ಯಂತ ಶ್ರೇಷ್ಠರಾಗಿರುವಂಥವರು. ಕಾಮಹರ, ತಮ್ಮ ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಬಂದಂತಹ ಕಾಮನನ್ನ ಅಂದರೆ ಮನ್ಮಥನನ್ನ ತಮ್ಮ ನೇತ್ರಾಗ್ನಿಯಿಂದ ಭಸ್ಮ ಮಾಡಿದಂಥವರು ಕಾಮಹರ. ಅಷ್ಟೇ ಅಲ್ಲ, ಕೈಲಾಸ ಮಂದಿರ, ಕೈಲಾಸವನ್ನೇ ಮಂದಿರ ಮನೆಯನ್ನಾಗಿ ಉಳ್ಳಂಥವರು. ಸೋಮ ಸೂರ್ಯಾನಲ, ಸೋಮ ಚಂದ್ರ, ಸೂರ್ಯ ರವಿ, ಅನಲ ಅಂದರೆ ಅಗ್ನಿ. ಎರಡು ಕಣ್ಣುಗಳಲ್ಲಿ ಸೂರ್ಯಚಂದ್ರರು, ಇನ್ನೊಂದು ಕಣ್ಣಿನಲ್ಲಿ ವಿಶೇಷವಾಗಿ ಅಗ್ನಿಯನ್ನು ಇಟ್ಟುಕೊಂಡಿರುವಂಥವರು. ಮಧ್ಯಗತವಾಗಿರುವಂತಹ ನೇತ್ರದಲ್ಲಿ ವಿಲೋಚನ, ವಿಶೇಷವಾದ ನೇತ್ರವುಳ್ಳಂತಹ ಕಾಮಿತಪ್ರದ. ಭಕ್ತರು ಯಾರು ಸ್ತೋತ್ರ ಮಾಡ್ತಾರೆ ನೋಡಿ ರುದ್ರದೇವರನ್ನ, ಅವರಿಗೆ ಶೀಘ್ರವಾಗಿ ಕೊಡುವಂತಹ ಫಲ ಕೊಡುವಂತಹ ದೇವತೆ ಅದು ರುದ್ರದೇವರು. ಭೋಲೇನಾಥ ಅಂತ ಕರೀತಾರೆ, ಭೋಳೆ ಶಂಕರ ಅಂತನೂ ಕರೀತಾರೆ ರುದ್ರದೇವರನ್ನ. ಕಾರಣ, ಭಕ್ತರು ಯಾರು ಸ್ತೋತ್ರ ಮಾಡ್ತಾರೋ ಸ್ತೋತ್ರ ಮಾಡಿದ ಕೂಡಲೇ
ಅವರಿಗೆ ಅನುಗ್ರಹವನ್ನು ಮಾಡುವಂತಹ ಶೀಘ್ರ ಫಲದಾಯಕನಾಗಿರುವಂಥವರು ರುದ್ರದೇವರು. ಕಾಮಿತಪ್ರದ. ಇಷ್ಟೇ ಅಲ್ಲ, ಸದಾ ಯಾವಾಗಲೂ ನಮಗೆ ನೀನೇನು ಮಾಡಬೇಕು? ಸುಮಂಗಲವಾ, ಮಂಗಲವನ್ನುಂಟು ಮಾಡು. ಸಮೀಚೀನವಾಗಿರುವಂತಹ ಭೇದಜ್ಞಾನ ಸ್ವರೂಪವಾಗಿರುವಂತಹ ಐಶ್ವರ್ಯವನ್ನು ನೀನು ಯಾವಾಗಲೂ ಅನುಗ್ರಹಿಸು. ತತ್ವಜ್ಞಾನವನ್ನು ಕೊಡು. ಅದನ್ನು ಕೇಳ್ತಾರೆ. ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಲವ. ಮಂಗಲರಿಗೆ ಮಂಗಲಾನಾಗಿರುವಂತಹ ಭಗವಂತನ ನಾಮ, ರಾಮನಾಮವನ್ನು ನಿತ್ಯದಲ್ಲಿ ಜಪ ಮಾಡ್ತಾ ಇದ್ದಾರೆ ರುದ್ರದೇವರು. ಹಾಗಾಗಿ ಮಂಗಲತ್ವ ಅವರಿಗೆ ಪ್ರಾಪ್ತಿಯಾಗಿರುವಂಥದ್ದು. ತಾವು ಜಪ ಮಾಡೋದಷ್ಟೇ ಅಲ್ಲ, ಹೆಂಡತಿಗೂ ಕರೆದು ಹೇಳಿದ್ದಾರೆ. ಸೋಮಶೇಖರ ತನ್ನ ಭಾಮೆಗೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ. ಅದನ್ನು ನಾವಿಲ್ಲಿ ಸ್ಮರಣೆ ಮಾಡಬೇಕು. ಮಂಗಲರಿಗೆ ಮಂಗಲನಾಗಿರುವಂತಹ ಭಗವಂತನ ಧ್ಯಾನದಲ್ಲಿ ಸದಾ ನಿರತರಾಗಿರುವಂತಹ ಹೇ ರುದ್ರದೇವರೇ, ನಿಮ್ಮ ಅನುಗ್ರಹದಿಂದ ನಮಗೂ ಮಂಗಲವನ್ನುಂಟು ಮಾಡಿ ಆ ಮಂಗಲರಿಗೆ ಮಂಗಲನಾದ ಭಗವಂತನ ಧ್ಯಾನ ಮಾಡುವಂತಹ ಅವನ ಜ್ಞಾನ ನಮಗೂ ಬರೋ ಹಾಗಾಗಲಿ, ನೀವು ಆ ರೀತಿಯಾಗಿ ಅನುಗ್ರಹ ಮಾಡಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಕೃತ್ತಿವಾಸನೆ. ಇಷ್ಟೊಂದು ಶಕ್ತಿ, ಮಂಗಲರಿಗೆ ಮಂಗಲನಾದ ಭಗವಂತನ ಧ್ಯಾನವನ್ನು ಮಾಡುವಂತಹ ಶಕ್ತಿ ರುದ್ರದೇವರಿಗೆ ಹೇಗೆ ಬಂತು ಅಂತ ಕೇಳಿದರೆ ಮುಂದೆ ಹೇಳ್ತಾರೆ, ಶೇಷದೇವರ ರುದ್ರದೇವರ ಸಾಧನೆಯನ್ನು ಹೇಳ್ತಾರೆ ಜಗನ್ನಾಥದಾಸರು. ಕೃತ್ತಿವಾಸನೆ. ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವ ವಹಿಸ ಕೆಳಾಗಮನರ್ಥಗಳೋಧಿ ಜಲಧಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮ ನೆನೆಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ರುದ್ರದೇವರ ಒಂದು ವಿಶಿಷ್ಟವಾದ ಸಾಧನೆಯನ್ನು ಹೇಳ್ತಾರೆ. ಸಾಧನೆಯಿಂದ ಉತ್ತಮವಾಗಿರುವಂತಹ ಗತಿಯನ್ನು ಪಡಿಲಿಕ್ಕೆ ಸಾಧ್ಯ. ಅದರಲ್ಲೂ ರುದ್ರದೇವರ ಸಾಧನೆ ಅಮೋಘವಾಗಿರುವಂಥದ್ದು. ಕೃತ್ತಿವಾಸನೆ ಅಂತ ಕರೆದಿದ್ದಾರೆ ರುದ್ರದೇವರನ್ನು. ಅಂದರೆ ಮೃಗಚರ್ಮವನ್ನೇ ಧಾರಣೆ ಮಾಡಿರುವಂತಹ, ವಸ್ತ್ರವನ್ನಾಗಿ ಮುಟ್ಟುಕೊಂಡಂತಹ ಹೇ ರುದ್ರದೇವ, ನೀವೇನು ಮಾಡಿದ್ದೀರಿ? ಹಿಂದೆ ನೀನು ಹಿಂದಿನ ಕಲ್ಪದಲ್ಲಿ, ಅಂದರೆ ವರ್ತಮಾನ ಬ್ರಹ್ಮಕಲ್ಪಕ್ಕೆ ಹಿಂದೆ ಗತವಾಗಿರುವಂತಹ ಪೂರ್ವ ಬ್ರಹ್ಮಕಲ್ಪದಲ್ಲಿ ಒಂದು ಕಲ್ಪದಲ್ಲಿ ನೀ 40 ಕಲ್ಪ, ಅಂದರೆ 40 ಸಂಖ್ಯಾಕವಾಗಿರುವಂತಹ ಬ್ರಹ್ಮದೇವರ ದಿನಕಲ್ಪಗಳಲ್ಲಿ ನೀವೇನು ಮಾಡಿದ್ದೀರಿ? ಸಮೀರನಲ್ಲಿ, ವಾಯುದೇವರಲ್ಲಿ ಶಿಷ್ಯತ್ವ ವಹಿಸಿ ಶಿಷ್ಯನಾಗಿ ಕೂತು ಅವರಿಂದ ಏನು ಮಾಡಿದ್ದೀರಿ? ಅಖಿಳ ಆಗಮ ಅರ್ಥಗಳ, ಅಂದರೆ ಎಲ್ಲ ವೇದಾದಿಗಳ ಅರ್ಥವನ್ನು ಅವರ ಯೋಗ್ಯತಾನುಸಾರವಾಗಿ ಎಲ್ಲವನ್ನ ಓದೋದಷ್ಟೇ ಅಲ್ರಿ, ಓದಿದ ಮೇಲೆ ಏನು ಮಾಡಿದರು? ಅನಂತರ ಜಲಧಿಯೊಳು, ಯಾವ ಜಲಧಿಯಲ್ಲಿ? ಲವಣ ಸಮುದ್ರದಲ್ಲಿ. ಓದೋದಷ್ಟೇ ಮುಖ್ಯ ಅಲ್ಲ, ಓದಿದ ಮೇಲೆ ಏನು ಮಾಡಿದರು ರುದ್ರದೇವರು? ಅದು ನಮಗೆಲ್ಲ ಪಾಠವಾಗಿರುವಂಥದ್ದು. ಲವಣ ಸಮುದ್ರದಲ್ಲಿ ಕೂತು 10 ಕಲ್ಪದಿ 10 ಸಂಖ್ಯಾತವಾದ ಬ್ರಹ್ಮದೇವರ ದಿನಕಲ್ಪಗಳಲ್ಲಿ ತಪವಗೈದು ತಪಸ್ಸನ್ನು ಮಾಡಿದ್ದಾರೆ ಭಗವಂತನನ್ನ ಕುರಿತು. ಅಷ್ಟು ಮನೋನಿಗ್ರಹ, ಕಾರಣ ಮನೋನಿಯಾಮಕರಾಗಿರುವಂಥವರು ಓದೋದು ಮುಖ್ಯ, ಗುರುಗಳ ಹತ್ತಿರ ಹೋಗಿ ಅದಾದ ಮೇಲೆ ಅದನ್ನು ಮನನ ಮಾಡಬೇಕು. ತಪಸ್ಸಿನ ಹಾಗೆ ಅದನ್ನು ಹೃದ್ಗತವಾಗಿ ಮಾಡಿಕೊಳ್ಳಬೇಕು. ಅದನ್ನು ಮಾಡಿದಂಥವರು ರುದ್ರದೇವರು. ಮಾಡಿದ ಪ್ರಭಾವದಿಂದ ಏನಾದರವರು ಆದಿತ್ಯರೊಳಗೆ, ಅದಿತಿಯ ಮಕ್ಕಳು ಆದಿತ್ಯರು, ಎಲ್ಲ ದೇವತೆಗಳು, ಅವರಲ್ಲಿ ಉತ್ತಮನೆನಿಸಿ. ಎಷ್ಟು ಉತ್ತಮ ಅಂತೆನಿಸಿದ್ರು ಅಂದರೆ ರುದ್ರದೇವರ ಪದವಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅದರ ಪದವಿಯ ಪ್ರಭಾವದಿಂದ ಮುಂದೆ ಶೇಷದೇವರಾಗ್ತಾರಂತೆ. ಅದನ್ನು ಹೇಳ್ತಾರೆ. ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ. ಪರ್ಯಂಕ ಅಂದರೆ ಹಾಸಿಗೆ, ಮಂಚ ಅಂತಂತಿರಲ್ಲ, ಆ ಮಂಚವಾಗಿ ಇದೇ ರುದ್ರದೇವರೇ ಮುಂದೆ ಶೇಷದೇವರಾಗ್ತಾರೆ ಸಾಧನೆಯ ಬಲದಿಂದ. ಅಂದರೆ ನೋಡಿ, ಇಲ್ಲಿ ರುದ್ರದೇವರ ಸ್ತೋತ್ರವನ್ನೂ ಮಾಡಿದರು,
ಜೊತೆಗೆ ಇದೇ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಅವರೇನಾಗ್ತಾರೆ, ವರ್ತಮಾನ ಪರ್ಯಂಕ ರೂಪವಾಗಿರುವಂತಹ ಶೇಷದೇವರು ಪೂರ್ವೋಕ್ತ ಪ್ರಕಾರ ಸಾಧನೆ ಮಾಡಿ ಶೇಷದೇವರಾಗಿ ಬಂದಿರುವಂಥವರು. ಶೇಷದೇವರ ಸ್ತೋತ್ರವೂ ಹೌದು, ಮಹಾದೇವ ಅಂತ ಕರೆದಿದ್ದಾರೆ. ಅಂದರೆ ನೀವು ಉತ್ತರ ಕಲ್ಪದಲ್ಲಿ ಪರ್ಯಂಕ ಆಗಿ ಒಳ್ಳೆಯ ಸಾಧನೆಯಿಂದ ಭಗವಂತ ನಿಮ್ಮ ಮೇಲೆ ಮಲಗ್ತಾನೆ. ರುದ್ರದೇವರ ಒಂದು ಅಪೂರ್ವವಾದ ಸಾಧನೆ ನೋಡಿ. ಇಲ್ಲಿ ಒಂದು ಸೂಕ್ಷ್ಮವಾಗಿ ತಿಳಿಬೇಕಾದ ಅಂಶನೂ ಇದೆ. ಏನಂಶ ಅಂತ ಕೇಳಿದರೆ, ದೇವರ ದರ್ಶನ ಆಗಬೇಕು ಅಂದರೆ ಕೋಟ್ಯಾವಧಿ ಜನ್ಮಗಳಲ್ಲಿ ಸಾಧನೆ ಮಾಡಬೇಕು. ಅದರಲ್ಲೂ ಭಗವಂತ ಮಿಂಚಿನ ಹಾಗೆ ಬಂದು ಕಾಣಿಸ್ತಿ ಹೋಗ್ತಾನೆ. ಅಷ್ಟು ದರ್ಶನ ಆಗಬೇಕು ಅಂದರೆ ಕೋಟಿ 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 ಜನ್ಮಗಳಲ್ಲಿ ಸಾಧನೆ ಬೇಕು. ಅಂಥದ್ರಲ್ಲಿ ಭಗವಂತ ಯಾವಾಗಲೂ ಶೇಷದೇವರ ಮೇಲೆ ಮಲಗ್ತಾನೆ ಅಂದರೆ ಶೇಷದೇವರ ಒಂದು ಸಾಧನೆ ಎಷ್ಟು ದೊಡ್ಡದಿರಬಹುದು. ಅಷ್ಟು ಎತ್ತರದಲ್ಲಿರುವಂಥವರು ಶೇಷದೇವರು. ಇಬ್ಬರನ್ನೂ ಸೇರಿಸಿ ಸ್ತೋತ್ರ ಮಾಡಿದ್ದಾರೆ. ಗರುಡ, ಶೇಷ, ರುದ್ರ ತಾರತಮ್ಯವನ್ನು ನಾವು ಮರೆಯೋ ಹಾಗಿಲ್ಲ. ಅದನ್ನಿಲ್ಲಿ ಹೇಳ್ತಾರೆ. 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ, ಅಂದರೆ ಎಲ್ಲ ದೇವತೆಗಳಲ್ಲಿ ಉತ್ತಮರೆನಿಸಿ, ಪುರುಷೋತ್ತಮನ ಭಗವಂತ ಏನಿದ್ದಾನಲ್ಲ, ಕ್ಷರಾಕ್ಷರ ಪುರುಷರಿಂದ ಶ್ರೇಷ್ಠನಾಗಿರುವಂತಹ ನಾರಾಯಣ, ಅವನ ಪರ್ಯಂಕ ನೀವೇನಾಗ್ತೀರಿ ಮುಂದೆ ಸಾಧನೆಯಿಂದ? ಬರೀ ರುದ್ರದೇವರಷ್ಟೇ ಅಲ್ಲ, ಮುಂದೆ ಇವರೇನಾಗ್ತಾರೆ, ಶೇಷದೇವರಾಗ್ತಾರೆ. ಅದನ್ನೇ ಹೇಳಿದರು. 5 ಇದೆಯೋ ಮಹಾದೇವ, ಶೇಷ ಪದವಿಯನ್ನು ಹೊಂದೋಂಥವ್ರು ಇವರು. ಅಂದರೆ ಕ್ಷೀರ ಮತ್ತು ನೀರು ಮಿಶ್ರಣ ಹೇಗಿರ್ತದೋ ಹಾಗೆ ರುದ್ರದೇವರ ಸ್ತೋತ್ರವನ್ನೂ ಮಾಡಿದರು. ತಾರತಮ್ಯದಿಂದ ಶೇಷದೇವರ ಸ್ತೋತ್ರವನ್ನೂ ಮಾಡಿದ್ದಾರೆ. ಅಪರೋಕ್ಷ ತಾರತಮ್ಯ ಸಂಧಿಯಲ್ಲಿ ವಿಸ್ತಾರವಾಗಿ ತಾರತಮ್ಯ ಸ್ತೋತ್ರ ಮಾಡ್ತಾರೆ. ಇರಲಿ, ಅಂದರೆ ರುದ್ರದೇವರ ಮಹಿಮೆಯನ್ನು, ಶೇಷದೇವರಾಗಿ ಅವರು ಸೇವೆ ಮಾಡೋದನ್ನು, ಭಗವಂತನ ಸೇವೆಯನ್ನು, ಇದನ್ನೆಲ್ಲವನ್ನು ಜಗನ್ನಾಥದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ.